ಸಾಹಿತ್ಯಕ್ಕೆ ಮುಖ್ಯವಾಗಿ 3 ಉದ್ದೇಶ ಅಂತ. ಒಂದು, ಬುದ್ಧಿಗೆ ಪ್ರೇರಣೆ. ಎರಡನೇದು, ಮನಸ್ಸಿಗೆ ರಂಜನೆ. ಮೂರನೇದು, ಸಮಾಜ ಸುಧಾರಣೆ. ಈ 3, ಬುದ್ಧಿಗೆ ಪ್ರಚೋದನೆ, ಮನಸ್ಸಿಗೆ ರಂಜನೆ, ಸಮಾಜ ಸುಧಾರಣೆ, ಇದನ್ನು ಇಟ್ಕೊಂಡು, ಈ ಗುರಿನ ಇಟ್ಕೊಂಡು ಹೋದಾಗ ಒಳ್ಳೆ ಸಾಹಿತ್ಯ ಆಗಕ್ಕೆ ಸಾಧ್ಯ ಇದೆ. ಈ ಹಿನ್ನೆಲೆಯಲ್ಲಿ ಈ 3 ಪುಸ್ತಕಗಳನ್ನ ನೋಡಿದ್ರೆ ಇವತ್ತು ಆಶ್ಚರ್ಯ ಏನು ಗೊತ್ತಾ, ಈ 3 ಪುಸ್ತಕಗಳನ್ನ ನಾನು ಓದಿದ್ದೀನಿ. ಆದರೆ ಅದರ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದೆ. ಸೊ 3 ಪುಸ್ತಕಗಳಲ್ಲಿ ಒಂದಕ್ಕಿಂತ ಒಂದು ವಿಭಿನ್ನ. ಕೆಲವು ಕವಿಗಳೆಲ್ಲ ತಗೊಳ್ಳಿ ನೀವು, ಅವರ ಕವನಗಳಲ್ಲಿ ಬರೆಯೋದ್ರೊಳಗೆ ಎಕ್ಸ್ಪರ್ಟ್ ಆಗಿರ್ತಾರೆ. ಇನ್ನು ಕೆಲವರು ಸಣ್ಣ ಕಥೆಗಳು ಬರೆಯೋದ್ರಲ್ಲಿ ಎಕ್ಸ್ಪರ್ಟ್, ಕೆಲವರು ಕಾದಂಬರಿ ಬರೆಯೋರು, ಈ ಥರ ಸಾಮಾನ್ಯವಾಗಿ ಅವರವರು ಅದರ ಕ್ಷೇತ್ರ. ಆದರೆ ಬೈರೇಗೌಡರು ಈ 3ರಲ್ಲಿ 3 ಸಾಹಿತ್ಯದ ಪ್ರಕಾರ ಆರಿಸ್ಕೊಂಡಿದ್ದಾರಲ್ಲ. ಕವನ ಸಂಕಲನ, ಸಣ್ಣ ಕಥೆಗಳು ಮತ್ತು ನಾಟಕ. ಎಷ್ಟು ಚೆನ್ನಾಗಿ ನೋಡಿ, 3ರಲ್ಲೂ ಸಿದ್ಧಿಸಕ್ಕೆ ಸಾಧ್ಯ ಇದೆ ಅಂತ ತೋರಿಸ್ತಾ ಇದೆ ನೋಡಿ. ಇದು ಅರ್ಕ ಪುರ್ಕ ಅನ್ನೋದು ಒಂದು ನಾಟಕ. ಆಮೇಲೆ ಪಾದರಿಯ ಪರಿಮಳ ಅನ್ನೋದು ಕಥಾ ಸಂಕಲನ, ಕಥೆಗಳ ಸಂಕಲನ. ಇಲ್ಲಿ ಕದವಿರದ ಕವನ. ಈ ಕದವಿರದ ಕವನ ಒಂದು ವಿಶೇಷ ಇದೆ. ಕದವಿರದ ಕವನ ಅಂತಂದರೆ ಮನುಷ್ಯನ ಹೃದಯ ಬಾಗಿಲು ತೆಗೆದಿದೆ, ಬಾಗಿಲೇ ಇಟ್ಟಿಲ್ಲ ನಮ್ಮಲ್ಲಿ. ಸೊ ಯಾರು ಬೇಕಾದ್ರೆ ಬರ್ಬೋದು, ಯಾರು ಬೇಕಾದ್ರೆ ಹೋಗ್ಬೋದು ಅನ್ನೋ ಅರ್ಥದಲ್ಲಿ ಬರುತ್ತೆ. ಇದರೊಳಗೆ 50 ಕವನಗಳಿದ್ರೂ ಅದಕ್ಕೊಂದು ಇಂಡಿಪೆಂಡೆಂಟ್ ಕವನ ಥರನೂ ಓದ್ಬೋದು, ಕಂಟಿನ್ಯೂಷನ್ ಥರನೂ ಬೇಕಾದ್ರೆ ನೋಡ್ಕೋಬೋದು. ಅದಕ್ಕೆ ಒಂದಕ್ಕೊಂದು ಹಿಂಗೆ ಹೋಗ್ತಾ, ಅದು ಹೆಂಗೆ ಅಂದರೆ ಮನುಷ್ಯನ ಡ್ರೆಸ್ ಇದ್ದಂಗೆ. ಇದು ಒಂದು ಇಂಡಿಪೆಂಡೆಂಟ್ ಕವನ, ಶರ್ಟು ಒಂದು ಇಂಡಿಪೆಂಡೆಂಟ್ ಕವನ, ಈ ಶಾಲು ಒಂದು ಇಂಡಿಪೆಂಡೆಂಟ್ ಕವನ, ಇದು ಪ್ಯಾಂಟು ಇಂಡಿಪೆಂಡೆಂಟ್ ಕವನ. ಆದರೆ ಇದೆಲ್ಲ ಹಾಕ್ಕೊಂಡ್ರೆ ತಾನೇ ಮನುಷ್ಯ ಪೂರ್ತಿ ಅಂತ ಈ ರೀತಿ ಓದೋಕ್ಕೆ ಸಾಧ್ಯ, ವಿಶೇಷವಾದ ಕವನ. ಇದಕ್ಕೆ ಅಲ್ಲಿ ಸಾಮಾನ್ಯವಾಗಿ ನಾವು ಪುಸ್ತಕಗಳನ್ನೆಲ್ಲ ಯಾರಿಗಾರು ಒಪ್ಪಿಸ್ಬೇಕು. ಅರ್ಪಣೆ ಮಾಡುವಾಗ ಯಾರಿಗೂ ಅರ್ಪಣೆ ಮಾಡ್ತೀವಿ ನೋಡಿ. ಸುಮ್ಮನೆ ಒಂದು ಕ್ವಶನ್ ಕೇಳ್ತೀನಿ, ದಯವಿಟ್ಟು ತಿಳ್ಕೊಬೇಡಿ, ನೀವೆಲ್ಲ ಹಿರಿಯರು. ಒಂದು ಕ್ವಶನ್ ಕೇಳ್ತೀನಿ. ಈಗ ಈ ಪುಸ್ತಕನ ಅರ್ಪಣೆ ಮಾಡಬೇಕು, ಅರ್ಪಣೆ ಅಂತ ಈಗ ಬರೀತಾರೆ. ಕಾವ್ಯದ ಅರಿವು ಮೂಡಿಸಿದ ಮತ್ತು ಬರೆಯುವ ಇರಾದೆಗಳಿಗೆ ಕಾರಣರಾದ ಯಾರಿಗೆ ಅರ್ಪಣೆ ಮಾಡ್ಬೋದು? ಇವರಲ್ಲಿ ಸಾಮಾನ್ಯವಾಗಿ ನೀವು ಒಂದು ಕವನ ಬರೆದ್ರೆ ಯಾರಿಗಾರು ಅರ್ಪಣೆ ಮಾಡಬೇಕಾದ್ರೆ, ನಾನೊಬ್ಬ ಕವಿ ಆಗಿದ್ದೀನಿ, ಕಾವ್ಯದ ಅರಿವು ಮೂಡಿಸಿದ ಬರೆಯುವ ಇರಾದೆಗೆ ಕಾರಣರಾದ ಅಂದರೆ ಇವರು ಅವರು ಅಂತ ತಾನೆ. ಇವಾಗ ಅವ್ರು ಹೇಳ್ದಂಗೆ ಕುವೆಂಪು, ಬೇಂದ್ರೆ, ನರಸಿಂಹಸ್ವಾಮಿ, ಗೋಪಾಲಕೃಷ್ಣ ಅಡಿಗ, ಇಂಥವ್ರಿಗೆ ತಾನೇ ಹೇಳೋದು. ಇವರು ಬರೀತಾರೆ ಬೈರೇಗೌಡರು, ಕಾವ್ಯದ ಅರಿವು ಮೂಡಿಸಿದ ಬರೆಯುವ ಇರಾದೆಗೆ ಕಾರಣರಾದ ಎಲ್ಲರಿಗೆ ಮತ್ತು ಎಲ್ಲದಕ್ಕೆ ಅರ್ಪಣೆ. ಯಾರು ನಮ್ಗೆ ಸ್ಫೂರ್ತಿ ಕೊಡೋರು? ಯಾರು? ಎಷ್ಟು ಜನ ಇದ್ದಾರೆ ಅಲ್ವಾ? ಸ್ಫೂರ್ತಿ ಕೊಡೋರು ಯಾರೋ ಒಬ್ಬರು ಕೊಡ್ತಾರೆ ಅಂತಲ್ಲ. ಅಕಸ್ಮಾತ್ ನಾವು ಯಾರನ್ನಾರು ಇಟ್ಕೊಂಡ್ರೆ, ಕುವೆಂಪು ಆಗಲಿ, ಬೇಂದ್ರೆ ಆಗಲಿ, ನರಸಿಂಹಸ್ವಾಮಿ ಆಗಲಿ, ಯಾರನ್ನು ತೊಗೊಂಡ್ರೆ ಅವ್ರದ್ದು ಐಡಿಯಾಗಳಿಗೆ, ಅವ್ರದ್ದು ಭಾವನೆಗಳಿಗೆ, ಅವ್ರದಕ್ಕೆ ನಾವು ಸ್ಪಂದಿಸ್ಬಿಡ್ತೀವಿ. ಆದರೆ ಎಲ್ಲರೂ ಆದಾಗ ಎಲ್ಲರೊಳಗೆ ಒಂದಾಗ್ತೀವಿ ನಾವು. ಎಲ್ಲರೊಳಗೆ ಒಂದಾಗು ಮನೆಗೆ ಮಲ್ಲಿಗೆಯಾಗು, ಬೆಲ್ಲ ಸಕ್ಕರೆಯಾಗು, ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ, ಸರ್ವರೊಳಗೆ ಒಂದೊಂದು ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಇದು ಇವರ ಶೈಲಿ. ನನ್ನನ್ನು ಬೆಳೆಸಿದ ನಮ್ಮ ತಂದೆ ತಾಯಿಗೆ ಅಂತ ಅನ್ಬೋದಾಗಿತ್ತು, ಗುರುಗಳಿಗೆ ಅನ್ಬೋದಾಗಿತ್ತು. ಆದರೆ ಗುರುಗಳಿಗೆ ಒಂದು ಹೇಳ್ತಾರೆ, ಈ ಪುಸ್ತಕ ಯಾರಿಗೆ ಅರ್ಪಣೆ ಅಂತಂದರೆ, ಸಾಮಾನ್ಯವಾಗಿ ಸಾಹಿತಿಗಳಿಗೆ ನೀವು ಪುಸ್ತಕ ಯಾವುದೇ ಪುಸ್ತಕ ತೆಗೆದು ನೋಡಿದ ತಕ್ಷಣ ಆ ಪುಸ್ತಕದ ಹೆಸರು, ಅದು ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಶಾರ್ಟ್ ಸ್ಟೋರೀಸ್, ಎ ಕಲೆಕ್ಷನ್ ಆಫ್ ಶಾರ್ಟ್ ಸ್ಟೋರೀಸ್ ಬೈ ಡಾಕ್ಟರ್ ಬೈರೇಗೌಡ ಅಂತೀಗಾಗ್ತಾರೆ. ಇನ್ನೊಂದು ಕನ್ನಡ ಕಥೆಗಳು, ಸಣ್ಣ ಕಥೆಗಳ ಸಂಗ್ರಹ, ಇನ್ಯಾವುದೋ ಪ್ರಗತಿ ಗ್ರಾಫಿಕ್ ಇದೆಲ್ಲ ಮಾಡಿರೋದು ಅಂತ ಹಿಂಗಾಕಿ ಕಾಪೀಸು 2000 ಎಷ್ಟೋ 80 100 ಅಂತ ಹಿಂಗಾಕಿ ಟೈ ಅಂತ ಅಂತ ಹಾಕಿ ಕಾಪಿ ರೈಟ್ ಅಂತ ಒಂದು ಹಾಕ್ತಾರೆ. ಗೊತ್ತಾ ಕಾಪಿ ರೈಟ್ ಅಂದರೆ ಅರ್ಥ ಏನೋ? ಇದರಲ್ಲಿರುವಂಥ ಯಾವುದೇ ಭಾಗವನ್ನು, ಯಾವುದೇ ಇರೋದನ್ನು ಇವ್ರನ್ನ ಅನುಮತಿ ಪಡೆದರೆ ನೀವು ಯಾವುದೇ ರೀತಿಯಲ್ಲಿ ಬಳಸ್ಕೊಳ್ಳಲಾಗುವುದಿಲ್ಲ. ಇದಕ್ಕೆ ನಾನೇ ರೈಟರು, ನಾನೇ ಅಂತ ತಾನೇ ಸಾಮಾನ್ಯವಾಗಿ ಅರ್ಥ. ಆದರೆ ಇವರು ಹೇಳ್ತಾರೆ, ಇಲ್ಲ, ಈ ಪುಸ್ತಕ ನಾನು ಸಮಾಜಕ್ಕೆ ಕೊಟ್ಬಿಟ್ಟಿದ್ದೀನಿ, ಸಮಾಜ ಕೊಟ್ಟಾಯಿತು, ಆದ್ದರಿಂದ ಇದು ನಂದಲ್ಲ, ಸಮಾಜಕ್ಕೆ ಸಮರ್ಪಣೆ. ಕುವೆಂಪು ಅವರಿಗೆ ಮಂಕುತಿಮ್ಮನ ಕಗ್ಗ ಸಿಕ್ಕಿದ ತಕ್ಷಣ ಅವರ ಕೊನೆಯಲ್ಲಿ ಬರೀತಾರೆ, ಹೇಳ್ತಾರೆ, ನಿಮ್ಮ DV ಗುಂಡಪ್ಪನವರೇ, ನಿಮ್ಮ ಮಂಕುತಿಮ್ಮನ ಕಗ್ಗನ ನಾನು ಓದೋಕ್ಕೆ ಮುಂಚೆ ಅದನ್ನು ಕೈಗೆ ತಗೊಂಡೆ, ಓದಿ ಮುಗಿಸಿದ ಮೇಲೆ ಅದನ್ನು ನನ್ನ ಮಸ್ತಕಕ್ಕೆ ಇಟ್ಕೊಂಡೆ ಅಂತ ಅವರು ಅರ್ಥ ಮಾಡ್ಕೊಳ್ಳೋದು.